ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ಪಶುವೈದ್ಯರು ಇಲ್ಲದೆ ಜನ ಜಾನುವಾರುಗಳಿಗೆ ಸಂಕಟ ಎದುರಾಗಿದೆ. ಈ ಘಟನೆ ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿನಿಧಿಸುವ ಭಾಲ್ಕಿ ತಾಲೂಕಿನ ಡೊಣಗಾಪುರದಲ್ಲಿ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ಪಶುವೈದ್ಯರಿಲ್ಲದೆ ಜನ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ. ಈ ಘಟನೆ ನಡೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರ ಪ್ರತಿನಿಧಿಸುವ ಭಾಲ್ಕಿ ತಾಲೂಕಿನ ಡೊಣಗಾಪುರ ಗ್ರಾಮದಲ್ಲಿ ನಡೆದಿದೆ. ವೈದ್ಯರಿಲ್ಲದೆ ಜಾನುವಾರು ಸಾಕಿದ ರೈತರು, ಮೇಕೆ ಸಾಕಿದ ರೈತರು ಚಿಕಿತ್ಸೆ ಸಿಗದೆ ಜಾನುವಾರುಗಳ ಮರಣ ನೋಡಿ ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಎದುರಾಗಿದ್ದರೂ ಹಿರಿಯ ಅಧಿಕಾರಿಗಳು ಈ ಕಡೆ ಗಮನನೇ ಹರಿಸಿಲ್ಲ ಎನ್ನುವುದೇ ವಿಪರ್ಯಾಸದ ಸಂಗತಿಯಾಗಿದೆ. 8 ದಿವಸಕ್ಕೆಂದು ಸಾರಿ ಬರುವ ವೈದ್ಯರಿಗೆ ಚಿಕಿತ್ಸೆ ಔಷಧಿಯು ಸರಿಯಾಗಿ ಸಿಗದೆ ಪ್ರಾಣಿಗಳು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಿವೆ. ಒಂದು ಪಶು ಆಸ್ಪತ್ರೆ ಸುಮಾರು 7 ಗ್ರಾಮಗಳ ರೈತರು ತಮ್ಮ ದನ, ಕರು, ಆಡು, ಕುರಿ ಚಿಕಿತ್ಸೆ ತೆಗೆದುಕೊಂಡು ಬಂದರೂ ವೈದ್ಯರಿಲ್ಲದೆ ಚಿಕಿತ್ಸೆ ಸಿಗದೆ ಪ್ರಾಣಿಗಳು ತಮ್ಮ ಪ್ರಾಣ ಕಳೆದುಕೊಳ್ಳುತ್ತಾ ಇವೆ. ಇದೇ ರೀತಿ ಮುಂದುವರೆದರೆ ರೈತರು ಕಂಗಾಲಾಗುವುದು ಗ್ಯಾರಂಟಿ. ಲಕ್ಷ ರೂಪಾಯಿ ಖರ್ಚು ಮಾಡಿ ಹೊಸ ಕಟ್ಟಡ ಕಟ್ಟಿದರೂ ವೈದ್ಯರಿಲ್ಲದೆ ಏನು ಪ್ರಯೋಜನ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಪಶು ವೈದ್ಯಕರಿಲ್ಲ, ಅನ್ಯಾಯ ಅನ್ಯಾಯ. ಡಾಕ್ಟರ್ 3 ತಿಂಗಳಿಂದ ಎಷ್ಟು ಧರ್ಮಸ್ ಅಂತ ಒಂದೇ ನಿಮಗೆ ಈ ಸರ್ಕಾರ ಅಧಿಕಾರಿಗಳು ಏನ್ ಮಾಡ್ತಾರ, ಮನೆ ಮುಂದೆ ಎಸಿದಾಗ ಕುಂದ್ಬಿಟ್ಟಾರ ಅಷ್ಟೇ. ಗಾಡಿನ ಹೊಂಟಾರ ನೋಡ್ತಾರಲ್ಲ, ಆಯ್ತಪ್ಪ ನೋಡ್ತೇವೆ. ಏನ್ ನೋಡ್ತಾರ ಸರ್ಕಾರಿದು ವರ್ಷಿ ಒಂದ್ ಸರ್ಕಾರ ಮಾಡ್ತಾ ಆಗ ಮಾಡ್ತದ ಸೀಸನ್ ಕೊಡೋದು ಮಾಡೋದು ನಡೆಯೋದು. ಏನು ಜನ ಇನ್ನೊಬ್ರು ಕಳ್ಸೋತಾರ ಮತ್ತೆ ನಾ ಇದ್ದ ಹೇಳಿ ಅದು ನಮ್ಮ ಕೈದಾಗ ಇರ್ಲಿಲ್ಲ. 40 ಕುರಿ ಸತ್ತು ಬಿಟ್ಟವ ಈಗ. ಭಾಷೆ ಮೆಡಿಸಿನ್ ಹೊರಗೆ ಮಾರ್ಕೆಟ್ ಮಾಡ್ಕೊಳ್ತಾರ. ಬ್ಯೂರೋ ರಿಪೋರ್ಟ್ RJ 13 2 ನ್ಯೂಸ್ ಕನ್ನಡ, ಮಂಜುನಾಥ್ ಭಾಲ್ಕಿ.